ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಸಿದ್ದರಾಮಯ್ಯ ಅವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದವರು. ಹಂತ ಹಂತವಾಗಿ ಬೆಳೆದು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ತಲುಪಿದವರು. ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲಾವಧಿಗೆ ಸಿಎಂ ಸ್ಥಾನದಲ್ಲಿದ್ದು ಆಡಳಿತ ನಡೆಸಿದ ವ್ಯಕ್ತಿ ಎಂಬ ಹೆಗ್ಗಳಿಕೆ ಪಡೆದವರು. ಸಮಾಜವಾದಿ ಸಿದ್ಧಾಂತ, ಲೋಹಿಯಾವಾದವನ್ನು ಪ್ರತಿಪಾದಿಸುತ್ತಾ ಬಂದ ಅವರು ಕುಟುಂಬ ರಾಜಕಾರಣವನ್ನು ಜೀವನದುದ್ದಕ್ಕೂ ಖಂಡಾತುಂಡವಾಗಿ ವಿರೋಧಿಸಿಕೊಂಡೇ ಸಾಗಿದರು. ಹಿಂದೆ ಗಾಂಧಿ ಪರಿವಾರದ ಕುಟುಂಬ ರಾಜಕಾರಣವನ್ನು ಟೀಕಿಸುತ್ತಾ ಸೋನಿಯಾ ಗಾಂಧಿಯವರ ಬಗ್ಗೆ ಹೀನಾಮಾನವಾಗಿ ಮಾತನಾಡಿದ್ದ ಸಿದ್ದು ಕೊನೆಗೆ ಅವರದೇ ಕಾಂಗ್ರೆಸ್ ಪಕ್ಷ ಸೇರಿದರು. ಬದಲಾದ ಪರಿಸ್ಥಿತಿಯಲ್ಲಿ ದೇವೇಗೌಡರದು ಕುಟುಂಬ ರಾಜಕಾರಣ ಎಂದು ಟೀಕಿಸುತ್ತಾ ಹಂಗಿಸುತ್ತಾ ಬಂದರು. ನಾವು ದೇವೇಗೌಡರ ಜೊತೆ ಇದ್ದಾಗ ಗೌಡರು ನಮ್ಮ ಹುಡುಗರು ರಾಜ್ಯ ಆಳೋದು ನಾನು ನೋಡಬೇಕು ಅಂತ ಪದೇ ಪದೇ ಹೇಳ್ತಿದ್ದರು. ನಾನೆಲ್ಲೋ ನಮಗೆ ಹೇಳ್ತಿದ್ದಾರೆ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯಿತು ಅವರು ಹೇಳ್ತಿದ್ದದ್ದು ನಮಗಲ್ಲ, ಅವರ ಮನೆ ಮಕ್ಕಳಿಗೆ. ಹೀಗಂತ ದೇವೇಗೌಡರ ಕುಟುಂಬವನ್ನು ಸಿದ್ದರಾಮಯ್ಯ ಛೇಡಿಸುತ್ತಿದ್ದರು. ಹೀಗೆ ಕುಟುಂಬ ರಾಜಕಾರಣವನ್ನು ಹೆಜ್ಜೆ ಹೆಜ್ಜೆಗೂ ಹೀಗಳೆಯುತ್ತಲೇ ಬಂದ ಸಿದ್ದರಾಮಯ್ಯ ಈಗ ಅದೇ ಕುಟುಂಬ ರಾಜಕಾರಣವನ್ನು ಎರಡೂ ಕೈಗಳಿಂದ ಬರಸೆಳೆದು ಒಪ್ಪಿಕೊಂಡಿದ್ದಾರೆ. ಮೊನ್ನೆಯ ಸಂಪುಟ ರಚನೆ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತ ಇದ್ದ ಘಟಾನುಘಟಿ ಅಹಿಂದ ನಾಯಕರನ್ನು ಬದಿಗಿಟ್ಟು ತಮ್ಮ ಪುತ್ರ ಯತೀಂದ್ರ ಮತ್ತು ಮಾನಸ ಪುತ್ರ ಭೈರತಿ ಸುರೇಶ್ ಅವರಿಗೆ ಜಾಗ ಕೊಡಿಸುವ ಮೂಲಕ ಪರಿವಾರ ರಾಜಕಾರಣಕ್ಕೆ ಜೈಕಾರ ಹಾಕಿದ್ದಾರೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಮೊಮ್ಮಗ ಧವನ್ ರಾಕೇಶ್ ರಾಜಕೀಯ ಪ್ರವೇಶಕ್ಕೆ ಸದ್ದಿಲ್ಲದೆ ಅಖಾಡ ಹಸನುಗೊಳಿಸುತ್ತಿದ್ದಾರೆ. ಇಷ್ಟು ಕಾಲ ಮೊಮ್ಮಗನ ರಾಜಕೀಯ ಎಂಟ್ರಿಗೆ ಆತುರ ತೋರದ ಸಿದ್ದು ಈಗ ದಿಢೀರ್ ಎಚ್ಚೆತ್ತವರಂತೆ ಮೊಮ್ಮಗನಿಗೆ ರಾಜಕೀಯ ವೇದಿಕೆ ಸಜ್ಜುಗೊಳಿಸುತ್ತಿರುವುದಕ್ಕೆ, ಮಗನ ರಾಜಕೀಯ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಲು ಮುಂದಾಗಿರುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಮೊನ್ನೆ ಅವರು ಸಿಎಂ ಹುದ್ದೆಯಿಂದ ಕೆಳಗಿಳಿಯುವಾಗ ಅರಿವಿಗೆ ಬಂದ ಆಘಾತಕಾರಿ ಬೆಳವಣಿಗೆಯೇ ಇದಕ್ಕೆ ಕಾರಣ ಎಂದು ಸಿದ್ದು ಆಪ್ತ ಮೂಲಗಳು ಪಿಸುಗುಡುತ್ತಿವೆ. ಕುಟುಂಬ ರಾಜಕಾರಣ ವಿರೋಧಿ ನಿಲುವನ್ನು ಕಟ್ಟಿ ಮೂಲೆಗೆಸೆದು ತಮ್ಮ ಮನೆ ಮಕ್ಕಳ ವಿಚಾರದಲ್ಲಿ ಸಿದ್ದು ಅಲರ್ಟ್ ಆಗಲು ಕಾರಣವಾದ ಆ ಶಾಕಿಂಗ್ ಸಂಗತಿ ಏನೋ? ದಶಕಗಳ ಅಹಿಂದ ಸಂಗಾತಿಗಳನ್ನು ಬದಿಗಿಟ್ಟು ಅವರು ತಮ್ಮ ಮಗ ಯತೀಂದ್ರ ಮತ್ತು ಮೊಮ್ಮಗ ಧವನ್ ರಾಜಕೀಯ ಭವಿಷ್ಯ ಭದ್ರಪಡಿಸಲು ಅವಸರ ಪಡುತ್ತಿರುವುದೇಕೆ? ಧವನ್ ರಾಜಕೀಯ ಪ್ರವೇಶ ಮತ್ತು ಭವಿಷ್ಯಕ್ಕೆ ಸಿದ್ದರಾಮಯ್ಯ ಅವರು ಹಾಕಿರುವ ರೋಡ್ ಮ್ಯಾಪ್ ಏನೋ? ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಏಕಾಏಕಿ ಕರೆದು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವಂತೆ ಸೂಚಿಸಿತಲ್ಲ, ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಸುದ್ದಿ ಮಿಂಚಿನಂತೆ ಹಬ್ಬಿತು. ರಾಹುಲ್ ಗಾಂಧಿ ಸಿದ್ದುಗೆ ಪದತ್ಯಾಗ ಮಾಡುವಂತೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೂಡ ಇದಕ್ಕೆ ಮರು ಮಾತನಾಡದೆ ಒಪ್ಪಿದ್ದಾರೆ ಎನ್ನುವ ಮಾಹಿತಿ ಮರುದಿನ ಬೆಳಗ್ಗೆ ಹೊತ್ತಿಗೆ ಖಚಿತವಾಗಿತ್ತು. ಅಹಿಂದ ವರ್ಗಗಳ ಬಹುದೊಡ್ಡ ನಾಯಕನನ್ನು ಹೀಗೆ ದೆಹಲಿಗೆ ಕರೆದು ಹಠಾತ್ ರಾಜೀನಾಮೆ ಕೊಡುವಂತೆ ಹೈಕಮಾಂಡ್ ಸೂಚಿಸಿದ ವಿಚಾರ ರಾಜ್ಯದಲ್ಲಿ ಬೃಹತ್ ಕೋಲಾಹಲಕ್ಕೆ ಕಾರಣವಾಗುತ್ತದೆ. ಎಲ್ಲೆಡೆ ಪ್ರತಿಭಟನೆಗಳು ಭುಗಿಲೇಳುತ್ತವೆ ಎಂದೇ ಎಲ್ಲರೂ ಭಾವಿಸಿದ್ದರು. ಅಹಿಂದ ವರ್ಗಗಳನ್ನು ಪ್ರಬಲವಾಗಿ ಸಂಘಟಿಸಿ ಅಧಿಕಾರಕ್ಕೇರಿದ್ದ ನಾಯಕ ಹಿಂದುಳಿದವರ ವೋಟ್ ಬ್ಯಾಂಕ್ ಮೇಲೆ ತಮ್ಮದೇ ಆದ ಹಿಡಿತ ಹೊಂದಿರುವ ಲೀಡರ್ನನ್ನು ವರಿಷ್ಠರು ಹೀಗೆ ಒಂದೇ ಏಟಿಗೆ ಕುರ್ಚಿ ಬಿಡಿ ಅಂದರೆ ಜನ ಸ್ವಯಂ ಪ್ರೇರಣೆಯಿಂದ ಬೀದಿಗಿಳಿದು ಹೋರಾಟ ನಡೆಸುತ್ತಾರೆ. ಕರ್ನಾಟಕದಲ್ಲಿ ಸಿದ್ದು ಪರ ದೊಡ್ಡ ಕೂಗೇಳುತ್ತದೆ. ಈ ಕೂಗು ದಿಲ್ಲಿ ನಾಯಕರನ್ನು ಶೇಕ್ ಮಾಡಬಹುದು ಎಂಬ ಭಾವನೆ ಕಾಂಗ್ರೆಸ್ನ ನಾಯಕರಲ್ಲೇ ಇತ್ತು. ಆದರೆ ಸೋಜಿಗ ಎಂಬಂತೆ ಇದ್ಯಾವುದೂ ನಡೆಯಲಿಲ್ಲ. ರಾಜ್ಯ ತಿರುಗಿ ನೋಡುವಂತೆ ಪ್ರತಿಭಟನೆ ನಡೆಯುವುದಿರಲಿ, ಎಲ್ಲಿಯೂ ಒಂದು ಸಣ್ಣ ಪ್ರತಿರೋಧವೂ ವ್ಯಕ್ತವಾಗಲಿಲ್ಲ. ಸ್ವಜಾತಿಯ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಲಿಲ್ಲ. ಮಠಾಧೀಶರು ಬಾಯಿ ತೆರೆಯಲಿಲ್ಲ. ಹಿಂದೆ 2012ರಲ್ಲಿ ಬಿಜೆಪಿಯವರು ಸದಾನಂದ ಗೌಡರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸುವ ವೇಳೆ ಸಾವಿರಾರು ಬೆಂಬಲಿಗರು ಸಿಎಂ ಗೃಹ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಬಿಜೆಪಿ ಹೈಕಮಾಂಡ್ ವಿರುದ್ಧ ರೊಚ್ಚಿಗೆದ್ದಿದ್ದರು. ರಾಜ್ಯದ ಅನೇಕ ಕಡೆ ಪ್ರತಿಭಟನೆಗಳು ನಡೆದಿದ್ದವು. ಅವರ ಸಮುದಾಯದ ಮಠಾಧೀಶರು ಎಚ್ಚರಿಕೆ ನೀಡಿದ್ದರು. ಸಿದ್ದರಾಮಯ್ಯ ಅವರಂತೆ ಅವತ್ತು ಸದಾನಂದ ಗೌಡರು ಕೂಡ ವರಿಷ್ಠರ ಮಾತಿಗೆ ಮರು ಮಾತನಾಡದೆ ರಾಜೀನಾಮೆ ನೀಡಲು ಹೊರಟರು. ಅವರ ಪರ ದೊಡ್ಡದೊಂದು ಕೂಗೆದ್ದು ನೈತಿಕ ಬೆಂಬಲ ವ್ಯಕ್ತವಾಗಿತ್ತು. ಆದರೆ ಸಿದ್ದು ಪರ ಇದ್ಯಾವುದೂ ಆಗಲಿಲ್ಲ. ತಮ್ಮ ನಾಯಕರು ಪ್ರತಿಭಟನೆ ಮಾಡಬೇಡಿ ಅಂದರೂ ಬೆಂಬಲಿಗರು ಕೆರಳಿ ಬೀದಿಗಿಳಿಯುವುದು ಸಹಜ. ಆದರೆ ಸಿದ್ದು ರಾಜೀನಾಮೆ ನೀಡಲು ಹೊರಟಾಗ ಯಾರೊಬ್ಬರೂ ಸದ್ದು ಮಾಡಲಿಲ್ಲ. ಸಿದ್ದರಾಮಯ್ಯ ಅವರಿಂದ ವಿಧ ವಿಧವಾಗಿ ಉಪಕೃತರಾದ ಎಲ್ಲರೂ ಮೌನ ಧರಿಸಿ ಸುಮ್ಮನಿದ್ದರು.
ಈ ಬೆಳವಣಿಗೆ ಸಿದ್ದರಾಮಯ್ಯ ಅವರಿಗೆ ಅಚ್ಚರಿ ತರಿಸಿದರೆ ಯತೀಂದ್ರ ಅವರಲ್ಲಿ ಬೇಸರ ವಿಷಾದ ಹುಟ್ಟುಹಾಕಿದೆ. ಈ ಬೇಸರ ಅವರಲ್ಲಿ ರೊಚ್ಚು ರೋಷ ಮೂಡುವಂತೆ ಮಾಡಿದೆ. ರಾಜೀನಾಮೆ ನೀಡಿದ ನಂತರ ಮನೆಗೆ ಬಂದಿದ್ದ ಉತ್ತರ ಕರ್ನಾಟಕ ಮುಖಂಡರ ಗುಂಪನ್ನು ತರಾಟೆಗೆ ತೆಗೆದುಕೊಳ್ಳುವಂತೆ ಮಾಡಿದೆ. ನಮ್ಮ ತಂದೆಯನ್ನು ತೆಗೆದುಹಾಕುವಾಗ ಯಾರೂ ಬರಲಿಲ್ಲ, ಈಗ ಕುರುಬ ಸಮಾಜಕ್ಕೆ ಮಂತ್ರಿ ಸ್ಥಾನ ಕೊಡಿ ಅಂತ ಬಂದಿದ್ದೀರಾ ಎಂದು ಅವರು ಹರಿಹಾಯ್ದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ನಾನಾ ರೀತಿಯಲ್ಲಿ ವ್ಯಾಖ್ಯಾನಿಸಲ್ಪಡುತ್ತಿವೆ. ಸಿದ್ದರಾಮಯ್ಯ ಅವರ ಜಮಾನ ಮುಗಿಯಿತಾ? ಅವರ ವರ್ಚಸ್ಸು ಕುಸಿಯಿತಾ? ಜನಪ್ರಿಯತೆಯ ಗ್ರಾಫು ಇಳಿದು ಅಹಿಂದ ನಾಯಕನ ಪಟ್ಟ ಕಳಚಿತಾ ಎಂಬಲ್ಲಿಯವರೆಗೆ ವಿಶ್ಲೇಷಣೆಗಳಾಗುತ್ತಿವೆ. ಈ ಹಿನ್ನೆಲೆ ಸಿದ್ದು ಅಲರ್ಟ್ ಆಗಿದ್ದಾರೆ. ಮನೆ ಮಕ್ಕಳ ರಾಜಕೀಯ ಭವಿಷ್ಯ ಭದ್ರ ಮಾಡಲು ಹೊರಟಿದ್ದಾರೆ. ಮಿತ್ರರೇ, ತಮ್ಮ ಕ್ಯಾಂಪಿನಲ್ಲಿದ್ದ ಅಹಿಂದ ನಾಯಕರನ್ನು ಬದಿಗೊತ್ತಿ ಪುತ್ರ ಯತೀಂದ್ರ ಅವರನ್ನು ಸಚಿವ ಸ್ಥಾನಕ್ಕೆ ತಂದಿರುವ ಸಿದ್ದರಾಮಯ್ಯ ಮೊಮ್ಮಗ ಧವನ್ ರಾಕೇಶ್ ಬಗ್ಗೆಯೂ ಗಂಭೀರವಾಗಿ ಚಿಂತಿಸತೊಡಗಿದ್ದಾರೆ. ತಮ್ಮ ಹಿರಿಯ ಪುತ್ರ ರಾಕೇಶ್ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಅಪಾರ ಮಹತ್ವಾಕಾಂಕ್ಷೆ ಇತ್ತು. ಆತನಲ್ಲಿದ್ದ ಸಂಘಟನಾ ಸಾಮರ್ಥ್ಯದ ಬಗ್ಗೆ ಬೆಚ್ಚುಗೆ ಇತ್ತು. ಹೀಗಾಗಿ ತಮ್ಮ ಉತ್ತರಾಧಿಕಾರಿ ಮಾಡಲು ನಿರ್ಧರಿಸಿಬಿಟ್ಟಿದ್ದರು. ಆದರೆ ರಾಕೇಶ್ ಅಕಾಲಿಕ ಸಾವು ಯತೀಂದ್ರ ರಾಜಕೀಯಕ್ಕೆ ಬರುವಂತೆ ಮಾಡಿತು. ಕಿರಿಯ ಪುತ್ರನಿಗೆ ಸುರಕ್ಷಿತ ವರುಣಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಸಿದ್ದು ಚಾಮುಂಡೇಶ್ವರಿಗೆ ಹೋಗಿ ಸೋತಿದ್ದರು. ಕಳೆದ 2023ರ ಚುನಾವಣೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಎಂದು ಅವರೇ ವರುಣಾದಿಂದ ಕಣಕ್ಕಿಳಿದು ಯತೀಂದ್ರಗೆ ಕ್ಷೇತ್ರ ಇಲ್ಲದಂತೆ ಮಾಡಿದ್ದರು. ಗೆದ್ದು ಮುಖ್ಯಮಂತ್ರಿಯಾದ ನಂತರ ಯತೀಂದ್ರ ಅವರನ್ನು ವಿಧಾನ ಪರಿಷತ್ಗೆ ತಂದಿದ್ದರು. ಮೊನ್ನೆ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಿಸುವ ಮೂಲಕ ರಾಜಕೀಯವಾಗಿ ಮಗನನ್ನು ಒಂದು ಹಂತಕ್ಕೆ ಮುಟ್ಟಿಸಿದ್ದಾರೆ. ಈಗ ಅವರ ತಲೆಯನ್ನು ಕೊರೆಯುತ್ತಿರುವುದು ಮೊಮ್ಮಗ ಧವನ್ ರಾಕೇಶ್ ಚಿಂತೆ. ಮೊನ್ನೆಯವರೆಗೂ ಅವರು ಮೊಮ್ಮಗನನ್ನು 2028ರ ಚುನಾವಣಾ ಕಣಕ್ಕಿಳಿಸುವುದು ಬೇಡ ಎಂಬ ನಿಲುವಿನಲ್ಲೇ ಇದ್ದರು. ಕಳೆದ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರಕ್ಕೆ ಧವನ್ ಪರಿಚಯಿಸಿ ಬಹಿರಂಗ ಸಮಾವೇಶ ಮತ್ತು ಪ್ರಚಾರ ಸಭೆಗಳಲ್ಲಿ ಜೊತೆಗಿಟ್ಟುಕೊಂಡು ಓಡಾಡಿದ್ದ ಸಿದ್ದು ಮೊಮ್ಮಗನನ್ನು ರಾಜಕೀಯಕ್ಕೆ ತರುವುದಾಗಿ ಪ್ರಕಟಿಸಿದ್ದರು. ಆತನಿಗೂ ಆಸಕ್ತಿ ಇದೆ, ಆದರೆ ಸದ್ಯಕ್ಕೆ ಬೇಡ, ಓದು ಮುಗಿಯಲಿ ಎಂದು ಹೇಳಿದ್ದರು. ಮುಂದೆ ರಾಹುಲ್ ಗಾಂಧಿಗೆ ಪರಿಚಯ ಮಾಡುವುದರಿಂದ ಹಿಡಿದು ಅನೇಕ ಸಭೆ ಸಮಾರಂಭಗಳಲ್ಲಿ ಧವನ್ ರಾಕೇಶ್ ತಮ್ಮ ಜೊತೆ ಕಾಣಿಸಿಕೊಳ್ಳುವಂತೆ ನೋಡಿಕೊಂಡಿದ್ದರು. ಆತ 2033ಕ್ಕೆ ಚುನಾವಣೆಗೆ ಬರಲಿ ಎಂಬ ಭಾವನೆ ಸಿದ್ದರಾಮಯ್ಯ ಅವರಲ್ಲಿತ್ತೇನೋ. ಆದರೆ ಮೊನ್ನೆ ರಾಜೀನಾಮೆ ಎಪಿಸೋಡಿನ ನಂತರ ಅವರ ನಿರ್ಧಾರ ಬದಲಾಗಿದೆ. ಈ ವರ್ಷ ಧವನ್ ಪದವಿ ವ್ಯಾಸಂಗ ಮುಗಿಯಲಿದ್ದು 2028ರ ವೇಳೆಗೆ ಆತನಿಗೆ 24 ವರ್ಷ ತುಂಬಲಿದೆ. ಇವತ್ತಿನ ರಾಜಕೀಯ ಅನಿಶ್ಚಿತತೆಯಲ್ಲಿ ಹೇಗೋ ಏನೋ ಹಳೆಯ ಕಾಲದ ರಾಜಕೀಯ ಮುಗಿದಿರುವುದರಿಂದ ಇನ್ನು ಇನ್ಸ್ಟಂಟ್ ರಾಜಕೀಯ ಮಾಡಿದರೇನೇ ಉಳಿಗಾಲ. ಹೀಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೇ ಮೊಮ್ಮಗನಿಗೆ ರಾಜಕೀಯ ನೆಲೆ ಮಾಡಿಕೊಡಬೇಕು ಎಂಬ ನಿಲುವಿಗೆ ಸಿದ್ದು ಬಂದಿದ್ದಾರೆ ಎನ್ನಲಾಗುತ್ತಿದೆ. 25 ವರ್ಷ ತುಂಬಿದ ಹುಡುಗನನ್ನು ದಾವಣಗೆರೆಯ ಶಾಮನೂರು ಕುಟುಂಬ ಚುನಾವಣೆಗಿಳಿಸಿ ಯಶಸ್ಸು ಸಾಧಿಸಿದ್ದು ಸಿದ್ದು ಅವರಿಗೆ ಪ್ರೇರಣೆಯಾಗಿದೆ ಎನ್ನುವ ಮಾತೂ ಇದೆ. ಮೊಮ್ಮಗನನ್ನು ಕಣಕ್ಕಿಳಿಸುವುದೇ ಆದರೆ ಸುರಕ್ಷಿತ ವರುಣಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿಸುವುದು, ತಾವು ಮತ್ತೊಂದು ಕ್ಷೇತ್ರ ಹುಡುಕುವುದು ಅವರ ಆಯ್ಕೆಯಾಗಿರುತ್ತದೆ. ಪುತ್ರ ಯತೀಂದ್ರ ಅವರ ವಿಧಾನ ಪರಿಷತ್ ಸದಸ್ಯತ್ವದ ಅವಧಿ 2030ರವರೆಗೆ ಇರುವುದರಿಂದ ಆತನನ್ನು ಅಸೆಂಬ್ಲಿ ಚುನಾವಣೆಗೆ ತರದೆ ತಮ್ಮ ಹೊಸ ಕ್ಷೇತ್ರದಲ್ಲಿ ಸಂಘಟನೆಗೆ ಹಚ್ಚುವುದು ಸಿದ್ದು ಲೆಕ್ಕಾಚಾರ ಎನ್ನಲಾಗುತ್ತಿದೆ. ರಾಜ್ಯ ರಾಜಕೀಯ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ಪಾಸಿಟಿವ್ ಆಗಿಲ್ಲದಿದ್ದರೆ ಚುನಾವಣೆಯಿಂದ ಹಿಂದೆ ಸರಿದು ಮಗ ಮತ್ತು ಮೊಮ್ಮಗನನ್ನು ಕಣಕ್ಕಿಳಿಸುವ ಆಯ್ಕೆಯ ಬಗ್ಗೆಯೂ ಸಿದ್ದು ಯೋಚಿಸಬಹುದು ಎನ್ನಲಾಗುತ್ತಿದೆ. ಒಟ್ಟಾರೆ ಈಗಾಗಲೇ ಸಿದ್ದರಾಮಯ್ಯ ಅವರೇ ಘೋಷಿಸಿದಂತೆ ಮೊಮ್ಮಗ ರಾಜಕೀಯಕ್ಕೆ ಬರುವುದು ಖಚಿತ. ಮಗ ಮತ್ತು ಮೊಮ್ಮಗನನ್ನು ಸೆಟಲ್ ಮಾಡುವುದೇ ಸಿದ್ದು ಗುರಿಯಾಗುವುದು ಕೂಡ ನಿಶ್ಚಿತ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.